ನಮಸ್ಕಾರ ಸ್ನೇಹಿತರೆ, ಪ್ರಕೃತಿಯ ಮಡಿಲಲ್ಲಿ ನಿಖರಾದ ಕಥೆಗಳಿಗೆ ಸುಸ್ವಾಗತ. ಕಳೆದ ಎಪಿಸೋಡ್ನಲ್ಲಿ ನಾವು ಹೂಡಿಕೆ ಯಾವ್ಯಾವ ಥರ ಹೂಡಿಕೆ ಮಾಡ್ಬೋದು ನಿಖರಾದಲ್ಲಿ ಅಂತ ಹೇಳ್ತಾ ಇದ್ವಿ. ಮೊದಲೇ ಪಾಯಿಂಟ್ನ ಕವರ್ ಮಾಡಿದ್ವಿ. ಈಗ ಎರಡನೇ ಪಾಯಿಂಟ್ನಲ್ಲಿ ಯಾವ ಥರ ಒಂದು ಹಣವನ್ನು ವೆಲ್ತ್ ಆಗಿ ಕನ್ವರ್ಟ್ ಮಾಡ್ಬೋದು ಅಂತ ಹೇಳ್ಕೊಡ್ತಾರೆ. ಬನ್ನಿ ಕೇಳಿಸ್ಕೊಳ್ಳೋಣ. ಎಸ್ ಸರ್. ಈಗ ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್, ನಿಖರಾನಲ್ಲಿ ಒಂದು ವಿ ಹ್ಯಾವ್ ಅರೈವ್ಡ್ ಎಟ್ ಎ ಮಾಡೆಲ್ ಆಫ್ ಬಿಸ್ನೆಸ್ ವೇರ್ ಒನ್ಸ್ ದ ಪ್ರಾಪರ್ಟಿ ಈಸ್ ರಿಜಿಸ್ಟರ್ಡ್ ಇನ್ ಯುವರ್ ನೇಮ್, we will give you one plan where you can grow ಸ್ಯಾಂಡಲ್ವುಡ್ ಟ್ರೀಸ್. ಅಂದರೆ ನೀವು ಗ್ರೋ ಮಾಡೋದಲ್ಲ, ಅದನ್ನು ನಾವು ಗ್ರೋ ಮಾಡಲಿಕ್ಕೆ ನಾವು ಸಪೋರ್ಟ್ ಕೊಡ್ತೀವಿ. ವಿ ವಿಲ್ ಗಿವ್ ಎ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಕೊಡ್ತೀವಿ. ಹೇಗೆ ಈ ಲ್ಯಾಂಡನ್ನ ನೀವು ಯೂಸ್ ಮಾಡಿ ಅಥವಾ ಅದನ್ನು ಪ್ರೊಡಕ್ಟಿವಿಟಿಗೆ ಹಾಕಿ ಯು ಕ್ಯಾನ್ ಕ್ರಿಯೇಟ್ ವೆಲ್ತ್ ಅನ್ನೋದು. ಈಗ ನಾವು ಕೊಡುವಂಥ ಏನು ಪ್ಲಾಟ್ ಇದೆ, ಆ ಪ್ಲಾಟ್ ನಿಮ್ಗೆ ರಿಜಿಸ್ಟರ್ ಆದಮೇಲೆ ನೀವು ಟ್ರೀಸ್ ಬೆಳೆಸ್ಬೋದು, ಮನೆ ಕಟ್ಕೋಬೋದು. ಬಿಕಾಸ್ ನಮ್ಮದೆಲ್ಲ ಕನ್ವರ್ಟೆಡ್ ಲ್ಯಾಂಡ್ಸು. ಸೊ ಹಾಗಾಗಿ ನೀವು ಯಾವ ರೀತಿ ಬೇಕಾದರೂ ಅದನ್ನು ಉಪಯೋಗಿಸ್ಕೋಬೋದು. ಆದರೆ ನಮ್ಮದು ಒಂದು ಸ್ಪೆಸಿಫಿಕ್ ಪ್ಲ್ಯಾನ್ ನಿಮ್ಗೆ ಬೇಕು ಅಂದರೆ ಅಂಡರ್ ಇಂಟೆನ್ಸಿವ್ ಕಲ್ಟಿವೇಷನ್ನಲ್ಲಿ ನೀವು ಆಗ್ರೋ ಫಾರೆಸ್ಟ್ರಿ ಅಂತ ಒಂದು ಕಾನ್ಸೆಪ್ಟ್ ಇದೆ. ಆಗ್ರೋ ಫಾರೆಸ್ಟ್ರಿ ಅಂತಂದರೆ ವೇರ್ ವಿ ಗ್ರೋ highly valuable intensive plantation in the form of sandalwood. ಈಗ ಈ ಸ್ಯಾಂಡಲ್ವುಡ್ ಹೇಗೆ ಅಂತಂದರೆ, ಒಂದು ನೀವು ಫಾರ್ ಎಕ್ಸಾಂಪಲ್ ಇಮ್ಯಾಜಿನ್ ವಿ ಹ್ಯಾವ್ ಎ 5000 ಸ್ಕ್ವೇರ್ ಫೀಟ್ ಆಫ್ ಲ್ಯಾಂಡ್. 5000 ಸ್ಕ್ವೇರ್ ಫೀಟಿಗೆ ರಫ್ಲಿ ಅರೌಂಡ್ ಒಂದು 40 ಸ್ಯಾಂಡಲ್ವುಡ್ ಟ್ರೀಸು ನೀವು ಹಾಕ್ಲಿಕ್ಕಾಗುತ್ತೆ. ಈ ಸ್ಯಾಂಡಲ್ವುಡ್ಡು ಮತ್ತು ಇದಕ್ಕೆ ಹೋಸ್ಟ್ ಪ್ಲ್ಯಾಂಟ್ ಅಂತ ಬರುತ್ತೆ, ಮೆಲಿಯಾಡುಬಿಯಾ ಅಂತ ಹೇಳ್ತೀವಿ. ಈ ಹೋಸ್ಟ್ ಪ್ಲ್ಯಾಂಟು ಇದಕ್ಕೆ ಸಪೋರ್ಟ್ ಕೊಡುವಂಥ ಪ್ಲ್ಯಾಂಟು ವೇರ್ ದ ಬೇಸಿಕ್ ಫುಡ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಆರ್ ಗೋಯಿಂಗ್ ಟು ಬಿ ಟೇಕನ್ ಬೈ ದಿಸ್ ಸ್ಯಾಂಡಲ್ವುಡ್ ಫ್ರಮ್ ದಿಸ್ ಹೋಸ್ಟ್ ಪ್ಲ್ಯಾಂಟ್. ಸರ್, ಈಗ ಸ್ಯಾಂಡಲ್ವುಡ್ ಬೆಳೆಯೋದಕ್ಕೆ ಈ ಹೋಸ್ಟ್ ಪ್ಲ್ಯಾಂಟು ಇಂಪಾರ್ಟೆಂಟಾ? ಅಂದರೆ ಹೋಸ್ಟ್ ಪ್ಲ್ಯಾಂಟ್ ಇಲ್ಲದೆ ಹೋದರೆ ಸ್ಯಾಂಡಲ್ವುಡ್ ಬೆಳೆಯೋಕ್ಕಾಗೋದೇ ಇಲ್ವಾ? ಇಲ್ಲಿ ನೋಡಿ, ಈ ಸ್ಯಾಂಡಲ್ವುಡ್ ಇದೆಯಲ್ಲ, ಇಟ್ ಈಸ್ ಎ ಪ್ಯಾರಾಸೈಟ್ ಪ್ಲ್ಯಾಂಟ್. ಓಕೆ. ಇಟ್ ಈಸ್ ನಾಟ್ ಗೋಯಿಂಗ್ ಟು ಗ್ರೋ ಇಂಡಿಪೆಂಡೆಂಟ್ಲಿ ಆನ್ ಇಟ್ಸ್ ಓನ್. ಇದಕ್ಕೆ ಪ್ರೈಮರಿ ಸಪೋರ್ಟ್ ಲೆವೆಲ್ಗೆ ಪ್ರೈಮರಿ ಹೋಸ್ಟ್ ಪ್ಲ್ಯಾಂಟ್ ಅಂತ ಒಂದು ಬರುತ್ತೆ. ಅದು ನಿಮ್ಮ ಈ ತೊಗರಿ ಅದು ಇದು ಇದೆಯಲ್ಲ, ಅದನ್ನೆಲ್ಲ ನೀವು ಹಾಕ್ಬೋದು. ಅದು ಆದಮೇಲೆ ಆ್ಯಕ್ಚುಯಲ್ ಸೆಕೆಂಡರಿ ಸಪೋರ್ಟ್ ಹೋಸ್ಟ್ ಪ್ಲ್ಯಾಂಟು ಮೆಲಿಯಾಡುಬಿಯಾ ಆ ಥರದ್ದು ಹಾಕ್ಬೋದು. ಈ ಮೆಲಿಯಾಡುಬಿಯಾ ಇದೆಯಲ್ಲ, ಯಾವುದೇ ಒಂದು ಸೆಕೆಂಡ್ರಿ ಹೋಸ್ಟ್ ಪ್ಲ್ಯಾಂಟ್ ಆಗಿ ಬೇರೆ ಪ್ಲ್ಯಾಂಟ್ಸ್ಗೂ ಹಾಕ್ಬೋದು. ಬಟ್ ಈ ಮೆಲಿಯಾಡುಬಿಯಾ ಯಾಕೆ ನಾವು ಚೂಸ್ ಮಾಡಿದ್ದೀವಿ ಅಂದರೆ, ಇಟ್ ಈಸ್ ಎ ಫಾಸ್ಟ್ ಗ್ರೋಯಿಂಗ್ ಟಿಂಬರ್ ಟ್ರೀ. ಒಂದು 7-8 ವರ್ಷಕ್ಕೆ ಇದು ಕಟಾವಿಗೆ ಬರುತ್ತೆ ಈ ಮೆಲಿಯಾಡುಬಿಯಾ ಅನ್ನೋದು. ಆ ಥರದ್ದು ಈಗ ಸ್ಯಾಂಡಲ್ವುಡ್ಡು 15 ವರ್ಷಕ್ಕೆ ಹಾರ್ವೆಸ್ಟಿಗೆ ಬಂದರೆ, ಇದು 15 ವರ್ಷದಲ್ಲಿ 2 ಸರ್ತಿ ಇದು ಹಾರ್ವೆಸ್ಟಿಂಗಿಗೆ ಬರುತ್ತೆ ಈ ಮೆಲಿಯಾಡುಬಿಯಾ ಅನ್ನೋದು. ಓಕೆ. ಈಗ ಏನು ಮಾಡ್ತೀವಿ ಅಂದರೆ, ಈ ಮೆಲಿಯಾಡುಬಿಯಾನ ಮತ್ತು ಸ್ಯಾಂಡಲ್ವುಡ್ನ ನಾವು ಪ್ಲ್ಯಾಂಟೇಷನ್ ಸ್ಯಾಪ್ಲಿಂಗ್ ಪ್ಲ್ಯಾಂಟೇಷನ್ ಮಾಡಿದಾಗ ಫಸ್ಟ್ ಫ್ಯೂ ಇಯರ್ಸ್ ಸ್ಯಾಂಡಲ್ವುಡ್ಡಲ್ಲಿ ನಿಮಗೆ ಹಾರ್ಟ್ವುಡ್ ಏನು ಡೆವಲಪ್ ಆಗಲ್ಲ. ಫಸ್ಟ್ 7-8 ಇಯರ್ಸಲ್ಲಿ ಹಾರ್ಟ್ವುಡ್ ಅಂತ ಬರುತ್ತೆ. ಅಂದರೆ ಅದರ ಆ್ಯಕ್ಚುಯಲ್ ಒಳಗಡೆ ಇರುವಂಥ ಕೋರ್ ಏರಿಯಾ, ಆ ಕೋರ್ ಏರಿಯಾ ಬೆಳಿಬೇಕು ಅಂದರೆ 7-8 ವರ್ಷ ಆಗಬೇಕು ಓಕೆ ಸ್ಟಾರ್ಟಿಂಗಿಗೆ. ಆ್ಯಕ್ಚುಲಾಗಿ ಹಾರ್ಟ್ವುಡ್ಡು ಇನ್ ಇಟ್ಸ್ ಕಮರ್ಷಿಯಲ್ ಆ್ಯಕ್ಟಿವಿಟಿಯಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಆಗೋದು ಯಾವಾಗ ಅಂದರೆ ಒಂದು 15 ವರ್ಷ ಆದಮೇಲೆ ಸ್ಯಾಂಡಲ್ವುಡ್ಡಲ್ಲಿ. ಈ ಸ್ಯಾಂಡಲ್ವುಡ್ ಯಾಕೆ ಅಂತ ನೀವು ಕೇಳಬೇಕು. ಸ್ಯಾಂಡಲ್ವುಡ್ ಯಾಕೆ ಅಂದರೆ ಇದ್ರ ಬೆಲೆ ತುಂಬ ಜಾಸ್ತಿ ಇದೆ. ಈಗ 1 kg ಸ್ಯಾಂಡಲ್ವುಡ್ಗೆ ಡೊಮೆಸ್ಟಿಕ್ ನ್ಯಾಷನಲ್ ಮಾರ್ಕೆಟಲ್ಲಿ ಅರೌಂಡ್ 15,000 to 16,000 ಇದೆ 1 kg ಹಾರ್ಟ್ವುಡ್ಗೆ. ಅದೇ ಸ್ಯಾಂಡಲ್ವುಡ್ ಹಾರ್ಟ್ವುಡ್ಗೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಅರೌಂಡ್ 20,000 rupees ಇದೆ 1 kgಗೆ. ಒಂದು ಮರದಲ್ಲಿ ಎಷ್ಟು kg ಸಿಗುತ್ತೆ? ಒಂದು ಮರದಲ್ಲಿ ನೀವು 12 kgಯಿಂದ 20 kgವರೆಗೂ ನಿಮಗೆ ಹಾರ್ಟ್ವುಡ್ಡು ಸಿಗುತ್ತೆ, ಡಿಪೆಂಡಿಂಗ್ ಆನ್ ಹೌ ಗುಡ್ ಯು ಆರ್ ಮ್ಯಾನೇಜಿಂಗ್. 2.5 ಲಕ್ಷ 3 ಲಕ್ಷ ಆಯಿತು. ದಿಸ್ ಇಸ್ ದ ಪಾಯಿಂಟ್. ಇಲ್ಲಿ ಏನಾಗುತ್ತೆ ಅಂತಂದರೆ, ನೀವು ಕರೆಕ್ಟಾಗಿ ಅದನ್ನು ಮ್ಯಾನೇಜ್ಡ್ ಫಾರ್ಮ್ ಪ್ಲಾಟ್ ಮಾಡಿದ್ರೆ ಸ್ಯಾಂಡಲ್ವುಡ್ಡಲ್ಲಿ ಒಂದು ಟ್ರೀಗೇ ಸಫಿಷಿಯೆಂಟ್ಲಿ ಬಿಗ್ ಮನಿ ಯು ಆರ್ ಲೈಕ್ಲಿ ಟು ಗೆಟ್. ದಿಸ್ ಈಸ್ ಒನ್ ಪಾರ್ಟ್. ಈ ಹೋಸ್ಟ್ ಪ್ಲ್ಯಾಂಟ್ ಅಂತ ಮೆಲಿಯಾಡುಬಿಯಾ ಹೇಳ್ತಾರೆ, ಇದು ಕೂಡ ದಿಸ್ ಈಸ್ ಯೂಸ್ಫುಲ್ ಆ್ಯಸ್ ಎ ಟಿಂಬರ್ ಇನ್ ಪೇಪರ್ ಇಂಡಸ್ಟ್ರಿ, ಪಲ್ಪು, ಇದಕ್ಕೆ ಎಲ್ಲ ನಿಮಗೆ ಈ ಪಲ್ಪು ಇದು ಮಾಡೋದಕ್ಕೆ ಮತ್ತು ನಿಮಗೆ ಬೇರೆ ರೀತಿಯಾದಂತಹ ಒಂದು ರೀತಿಗೆ ಎಲ್ಲನೂ ಅದು ಯೂಸ್ ಆಗುತ್ತೆ. ಸೊ ದಟ್ ಈಸ್ ಆಲ್ಸೋ ಇನ್ ಗುಡ್ ಡಿಮ್ಯಾಂಡ್ ಆ್ಯಂಡ್ ಇಟ್ ಗ್ರೋಸ್ ಫಾಸ್ಟ್. ಓಕೆ, ಗೊತ್ತಾಯ್ತಾ? ಇವಾಗ ಇವೆರಡರ ಕಾಂಬಿನೇಷನ್ದ ನಿಮ್ಗೇನಾಗುತ್ತೆ, ಒಂದು 15 ವರ್ಷದ ಟೈಮ್ ಫ್ರೇಮಲ್ಲಿ
ನೀವು ಕರೆಕ್ಟಾಗಿ ಪ್ಲ್ಯಾಂಟೇಷನ್ ಮಾಡಿದ್ರೆ ಒಂದು 40 ಗಿಡ ಸ್ಯಾಂಡಲ್ವುಡ್ಡು, ಒಂದು 40 ಗಿಡ ನೀವು ಮೆಲಿಯಾಡೋಬಿಯಾ ಮಾಡಿ ಕರೆಕ್ಟಾಗಿ ಮ್ಯಾನೇಜ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಲೈಕ್ಲಿ ಟು ಗೆಟ್ ಅಪ್ರಾಕ್ಸಿಮೇಟ್ಲಿ 1 crore ಆಫ್ ವೆಲ್ತ್ ಕ್ರಿಯೇಷನ್ ಆಗುತ್ತೆ. ಓಕೆ, ಇದನ್ನು ಸೇಲ್ ಮಾಡೋವಾಗ ಬೆಳೆಯುವಾಗ ಗೌರ್ಮೆಂಟು ಫ್ರೀ ಹ್ಯಾಂಡ್ ಕೊಟ್ಟಿದೆ, ಎನಿಬಡಿ ಕ್ಯಾನ್ ಗ್ರೋ. ಬಟ್ ಆಫ್ಟರ್ ಎ ಪರ್ಟಿಕ್ಯುಲರ್ ಪಾಯಿಂಟ್ ಇಫ್ ಯು ವಾಂಟ್ ಟು ಸೆಲ್ ಯು ಹ್ಯಾವ್ ಟು ಟೇಕ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್, ಆ್ಯಂಡ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆ್ಯಸ್ ಪರ್ ಪ್ರೆಸೆಂಟ್ ರೂಲ್ಸ್ ಇಟ್ ವಿಲ್ ಮಾರ್ಕ್ ಆ್ಯಂಡ್ ಇಟ್ ವಿಲ್ ಇನ್ವಾಲ್ವ್ ಇನ್ ದ ಸೇಲ್ಸ್. ಇನ್ನು ಗೌರ್ಮೆಂಟ್ ಆ್ಯಕ್ಷನ್ ಮೂಲಕ ಸೇಲ್ ಮಾಡಿ ಅವರು ಒಂದು ಪರ್ಸೆಂಟೇಜ್ 10 to 20% ಆಫ್ ದ ಮನಿ ಅದನ್ನು ಇಟ್ಕೊಂಡು ಮಿಕ್ಕಿರೋ ಅಮೌಂಟ್ನ ನಿಮಗೆ ಪಾಸ್ ಆನ್ ಮಾಡ್ತಾರೆ. ದಿಸ್ ಈಸ್ ಎ ಪ್ರಾಸೆಸ್ ನಾವು. ಬಟ್ ಇದು ಲೀಗಲ್ ಸ್ಯಾಂಡಲ್ವುಡ್ 100% ಲೀಗಲ್, 100% ಗೌರ್ಮೆಂಟ್ ಈಸ್ ಎಂಕರೇಜಿಂಗ್. ಓಕೆ, ಸೊ ದಿಸ್ ಈಸ್ ವಾಟ್ ಈಸ್ ದ ಕಾನ್ಸೆಪ್ಟ್. ಈಗ ನೀವು ಹೇಗೆ ವೆಲ್ತ್ನ ಕ್ರಿಯೇಟ್ ಮಾಡ್ಬೋದು, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ, ಎಷ್ಟು ರಿಟರ್ನ್ಸ್ ಬರುತ್ತೆ, ಹೌ ದಿಸ್ ಈಸ್ ಕಂಪ್ಯಾರೇಬಲ್ ಟು ಅದರ್ ಅಸೆಟ್ ಕ್ಲಾಸಸ್. ಓಕೆ, ವಾಟ್ ಆರ್ ದ ಎಕ್ಸ್ಟ್ರಾ ಅಡ್ವಾಂಟೇಜಸ್ ಯು ಆರ್ ಗೋಯಿಂಗ್ ಟು ಗೆಟ್ ಫ್ರಮ್ ನಿಖರ ಅನ್ನೋದು ನೆಕ್ಸ್ಟ್ ನಾವು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೋದು. ಎಸ್, ಓಕೆ, ಮುಂದಿನ ಎಪಿಸೋಡಲ್ಲಿ ಅದನ್ನು ಮಾತಾಡೋಣ. ಥ್ಯಾಂಕ್ ಯು ಸರ್. ಆ್ಯಂಡ್ ಬರೀ ಹಣ ಹಾಕಿ ಲಾಭ ಗಳಿಸೋದು ಮಾತ್ರ ಅಲ್ಲ, ಅದನ್ನು ಸಸ್ಟೈನಬಲ್ ವೆಲ್ತ್ ಆಗಿ ಕನ್ವರ್ಟ್ ಮಾಡೋದು. ಅಂದರೆ ಮುಂದಿನ ಪೀಳಿಗೆಗೂ ಅದು ಒಂದು ದೊಡ್ಡ ವೆಲ್ತ್ ಆಗಿ ಒಂದು ಅಸೆಟ್ ಆಗಿ ಉಳ್ಕೋಬೇಕು ಅಂತಂದರೆ ಈ ಥರದ ಇನ್ವೆಸ್ಟ್ಮೆಂಟ್ಗಳು ಸಹಕಾರಿಯಾಗುತ್ತೆ. ಮುಂದಿನ ಎಪಿಸೋಡಲ್ಲಿ ಇದರ ಮುಖ್ಯ ಭಾಗದ ಅಂದರೆ ಇನ್ನೂ ಯಾವ್ಯಾವ ರೀತಿಯಲ್ಲಿ ಇದರ ಉಪಭಾಗಗಳನ್ನು ನಾವು ನೋಡ್ಬೋದು ಅನ್ನೋದನ್ನು ಮಾತಾಡ್ತೀವಿ. ಥ್ಯಾಂಕ್ ಯು. ನೆಮ್ಮದಿ ಹುಡುಕುವ ಮನಸ್ಸುಗಳಿಗೆ ನಿಖರ ಭಾರತ್ ಕನ್ಸ್ಟ್ರಕ್ಷನ್ ಕಂಪನಿ ಲಿಮಿಟೆಡ್.